21. Nervous, I yet would ask, deeming it my task. Nervous, I yet would ask, deeming it my ಟಾಸ್ಕ್. ಸೊ ನಾನು ನರ್ವಸ್ ಆಗಿದ್ದೀನಿ, ಆದ್ರೂ ಕೂಡ ನಾನು ಕೇಳ್ತೀನಿ, ಅಂದ್ರೆ ಇದು ನನ್ನದೇ ಒಂದು ಕೆಲಸ ಅನ್ನೋ ಮುಖಾಂತರ ನಾನು ಕೇಳ್ತೀನಿ ಅಂತ ನಮ್ಮ ಕವಿಗಳು ಹೇಳ್ತಾ ಇದ್ದಾರೆ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಯಾರು ಕೇಳ್ತಾ ಇದ್ದಾರೆ ಇದನ್ನ? ಯಾರು ಕೇಳ್ತಾ ಇರೋದು ಇಲ್ಲಿ? ನಮ್ಮ ಕವಿಗಳು ಕೇಳ್ತಾ ಇರೋದು. ದ ಪೋಯೆಟ್ V.K. Gokak made this statement. Nervous, I yet would ask, deeming it my task. ನನ್ನ ಕೆಲಸ ಅನ್ಕೊಂಡ್ ನಾನು ಕೇಳ್ತಾ ಇದ್ದೀನಿ. ಏನ್ ಯಾರು ಕೇಳ್ತಾ ಇರೋದು? ಪೋಯೆಟ್ V.K. Gokak. Why was the speaker nervous? ಯಾಕೆ ನರ್ವಸ್ ಆಗಿದ್ದಾರೆ ಅವರು? The speaker was nervous as the mother rejected. ಬೇಜಾರು. ನರ್ವಸ್ ಅಂತಂದ್ರೆ ಏನು? ತುಂಬಾ ದುಃಖಿತರಾಗಿ ಬೇಜಾರಾಗಿದ್ದಾರೆ. ಯಾಕೆ? ರಿಜೆಕ್ಟೆಡ್ ಮೋಸ್ಟ್ ಆಫ್ ಹಿಸ್ ಐಡಿಯಾಸ್. ಅಲ್ವಾ? ನೀವು ಪದ್ಯ ಓದಿದ್ದೀರಾ, ಇಲ್ಲಿ ಕ್ವಶನ್ ಆನ್ಸರ್ ಕೇಳಿದ್ರಿ ಇವಾಗ. ಸೊ ಏನಕ್ಕೆ ಅವರು ನರ್ವಸ್ ಆಗಿದ್ದಾರೆ, ಬೇಜಾರಾಗಿದ್ದಾರೆ, ದುಃಖಿತರಾಗಿದ್ದಾರೆ ಅಂದ್ರೆ ಇಲ್ಲಿ ತಾಯಿ ಭಾರತಿಯು ಅವರು ಹೇಳಿರುವಂತಹ ಎಲ್ಲದನ್ನು ತಿರಸ್ಕಾರ ಮಾಡ್ಬಿಟ್ಟಿದ್ದಾಳೆ. ಓಕೆ, ಸೌಂದರ್ಯದ ಬಗ್ಗೆ ಹೇಳಿದ್ರು, ಭೌತಿಕ ಅಥವಾ ನೈಸರ್ಗಿಕ ಸೌಂದರ್ಯ ಅದನ್ನು ತಿರಸ್ಕಾರ ಮಾಡಿದ್ದಾಳೆ ಆಕೆ. ಆಮೇಲೆ ಕಲ್ಚರಲ್ ಸಾಂಸ್ಕೃತಿಕ ವೈಭವದ ಬಗ್ಗೆ ಹೇಳಿದ್ರು, ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಹೇಳಿದ್ರು. ಆಕೆ ಎಲ್ಲವನ್ನ ತಿರಸ್ಕರಿಸಿ ಒಂದು ನೆಗೆಟಿವ್ ಆಸ್ಪೆಕ್ಟ್ಸ್ ನ ಹೇಳ್ತಾ ಇದ್ದಾಳೆ. ಅದನ್ನ ಕೇಳಿಬಿಟ್ಟು ಅವರು ತುಂಬಾ ನರ್ವಸ್ ಆಗಿದ್ದಾರೆ. ವಾಟ್ ಡಿಡ್ ಹಿ ಡೀಮ್ ಆಸ್ ಹಿಸ್ ಟಾಸ್ಕ್? ಹಾಗಾದ್ರೆ ಅವರ ಕೆಲಸ ಏನು ಅಂತ ಅವರು ಹೇಳ್ತಾ ಇದ್ದಾರೆ. He deemed to sing a song in praise of Mother India as his task. ಅಂದ್ರೇನು? ತಾಯಿಯನ್ನ ಹೊಗಳುವಂತಹ ಹಾಡನ್ನ ಹೇಳೋದು ತನ್ನ ಕೆಲಸ ಅಂತ ಅವರು ಹೇಳ್ತಾರೆ. ಸಾರಿ, ಸೊ ಏನ್ ಹೇಳ್ತಾ ಇದ್ದಾರೆ ಅವರು? ವಾಟ್ ಡಿಡ್ ಹಿ ಡೀಮ್ ಟು ಸಿಂಗ್ ಅ ಸಾಂಗ್ ಇನ್ ಪ್ರೇಸ್? He deemed to sing a song in praise of Mother India as his task. ಇನ್ನೊಂದ್ಸತಿ ನೋಡೋಣ. Nervous, I yet would ask, deeming it my task. ನಾನು ಆದ್ರೂ ಕೂಡ ಕೇಳ್ತಾ ಇದ್ದೀನಿ ಅಂತ. ನರ್ವಸ್ ಆಗಿದ್ದೀನಿ, ಬೇಜಾರಲ್ಲಿದ್ದೀನಿ, ಆದ್ರೂ ನಾನು ಕೇಳ್ತಾ ಇದ್ದೀನಿ. Who made this statement? The poet V.K. Gokak made this statement. Why was the speaker nervous? The speaker was nervous as the mother rejected most of his ideas. ಯಾಕೆ ನರ್ವಸ್ ಆಗಿದ್ದಾರೆ? ತಾಯಿ ಅವರು ಹೇಳಿರುವಂತಹ ಎಲ್ಲ ಯೋಜನೆಗಳನ್ನ ರಿಜೆಕ್ಟ್ ಮಾಡಿದಾಳೆ. ರಿಜೆಕ್ಟ್ ಅಂದ್ರೆ ತಿರಸ್ಕರಿಸಿದಾಳೆ. ಏನ್ ಹೇಳಿದ್ರು ಅವರು? ಸೌಂದರ್ಯದ ಬಗ್ಗೆ ಹಾಡಿದ್ರು, ಅದನ್ನು ತಿರಸ್ಕರಿಸಿದಾಳೆ. ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಹಾಡಿದ್ರು, ಅದನ್ನು ತಿರಸ್ಕಾರ ಮಾಡಿದಾಳೆ. ಅದೇ ರೀತಿ ಸಾಂಸ್ಕೃತಿಕ ವೈಭವದ ಬಗ್ಗೆ ಹಾಡಿದ್ರು, ಅದನ್ನೂ ತಿರಸ್ಕಾರ ಮಾಡಿದಾಳೆ. ಸೊ ಇದೆಲ್ಲ ತಿರಸ್ಕಾರ ಮಾಡಿರೋದ್ರಿಂದ ಅವರು ತುಂಬಾ ನರ್ವಸ್ ಅಂದ್ರೆ ಬೇಜಾರಾಗಿದ್ದಾರೆ. ವಾಟ್ ಡಿಡ್ ಹಿ ಡೀಮ್ ಆಸ್ ಹಿಸ್ ಟಾಸ್ಕ್? ಹಾಗಾದ್ರೆ ಅವರ ಕೆಲಸ ಏನು ಅಂತ ಹೇಳ್ತಾರೆ. ಅವರ ಕೆಲಸ ಏನು ಅಂತಂದ್ರೆ ತಾಯಿಯ ಬಗ್ಗೆ ಹೊಗಳುವಂತೆ ಹಾಡುವುದೇ ನನ್ನ ಕೆಲಸ ಅಂತ ಅವರು ಹೇಳ್ತಾರೆ. He deemed to sing a song in praise of Mother India as his task.